ವ್ಯಕ್ತವಾಗ್ತಾ ಇದೆ. ಇನ್ನೇನು 8:30 ಗಂಟೆ ಆದ್ಮೇಲೆ ಪ್ರತಿಭಟನೆ ಮುಷ್ಕರವನ್ನ ಕೈಗೊಳ್ಳೋಕೆ ಈಗ ಕಾರ್ಮಿಕ ಸಂಘಟನೆಗಳು ನಿರ್ಧಾರವನ್ನ ಕೈಗೊಂಡಿವೆ. ಈ ಮಧ್ಯದಲ್ಲಿ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ 2 ಸಜೀವ ಗುಂಡು ಪತ್ತೆಯಾಗಿದೆ ಅನ್ನೋ ಇನ್ಫಾರ್ಮೇಶನ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. 2 ಸಜೀವ ಗುಂಡಿನೊಂದಿಗೆ ವ್ಯಕ್ತಿ ಬಂದಿಳಿದಿದ್ದಾರೆ. ಅವರನ್ನ ಇಮಿಡಿಯೇಟ್ ಆಗಿ ವಶಕ್ಕೆ ಪಡೆಯಲಾಗಿದೆ. ಇವರು ಮಂಗಳೂರು ಮೂಲದವರು ಅಂತ ಗೊತ್ತಾಗಿದೆ. ತಾಯಿ ಹಾಗೇನೆ ಮಗನನ್ನ ಸಿಐಎಸ್ಎಫ್ ವಶಕ್ಕೆ ಪಡ್ಕೊಂಡಿದೆ. ಇದೀಗ 2 ಸಜೀವ ಗುಂಡು ಅವ್ರ ಬಳಿ ಇತ್ತು. ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದು ಇಳಿತಾ ಇದ್ದಂತೆ ಇಮಿಡಿಯೇಟ್ ಆಗಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಮೆರಿಕಾದಲ್ಲಿ ಕರ್ನಾಟಕ ಮೂಲದ ಕುಟುಂಬ ವಾಸ ಮಾಡ್ಕೊಂಡಿದ್ರು. ರಜೆಗಾಗಿ ಊರಿಗೆ ಬಂದಿರೋದಾಗಿ ಪೊಲೀಸರ ಬಳಿಯಲ್ಲಿ ತಾಯಿ ಮಗ ಈಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಬಟ್ ಈ ರೀತಿಯಲ್ಲಿ ಬ್ಯಾಗ್ ನಲ್ಲಿ ಯಾಕೆ ಈ ರೀತಿ ಗುಂಡನ್ನ ಹಿಡ್ಕೊಂಡು ಬಂದಿದ್ರು ಅನ್ನೋ ಬಗ್ಗೆ ಪೊಲೀಸರು ಈಗ ತೀವ್ರ ರೀತಿಯಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಒಂದು ಕಡೆ ಭಾರತ್ ಬಂದ್ನ ಎಫೆಕ್ಟ್ ನನ್ನ ಗಮನಿಸ್ತಾ ಇದ್ದೀವಿ. ನೀರಸ ಪ್ರತಿಕ್ರಿಯೆ ಅಫ್ಕೋರ್ಸ್ ಇದ್ರೂ ಕೂಡ ಇಂತಹ ಸಂದರ್ಭದಲ್ಲಿ ಇದೀಗ ಸಜೀವ ಗುಂಡುಗಳು, ಅದು ಕೂಡ 2 ಸಜೀವ ಗುಂಡುಗಳ ಜೊತೆಗೆ ಈ ವ್ಯಕ್ತಿಯಲ್ಲಿ ಬಂದಿಳಿದ ತಕ್ಷಣ ಪೊಲೀಸರು ತಪಾಸಣೆಯನ್ನ ಮಾಡಿದ್ದಾರೆ. 2 ಸಜೀವ ಗುಂಡು ಆತನ ಬಳಿಯಲ್ಲಿ ಇದೆ ಅಂತ ಗೊತ್ತಾದ ತಕ್ಷಣ, ಬ್ಯಾಗ್ ಅಲ್ಲಿ ಇದೆ ಅಂತ ಫೈಂಡ್ ಔಟ್ ಮಾಡಿದ ತಕ್ಷಣ ವಶಕ್ಕೆ ಪಡ್ಕೊಂಡಿದ್ದಾರೆ. ತಾಯಿ ಹಾಗೆ ಮಗನನ್ನ ವಶಕ್ಕೆ ಪಡ್ಕೊಂಡಿರೋದು. ಇವರು ಅಮೆರಿಕಾದಲ್ಲಿ ವಾಸವಿರುವಂತ ಕರ್ನಾಟಕ ಮೂಲದವರು. ಅಮೆರಿಕ ಮಿಲಿಟರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರಂತೆ. ಕಣ್ತಪ್ಪಿನಿಂದ 2 ಗುಂಡು ಬ್ಯಾಗ್ ನಲ್ಲಿ ಬಂದಿರಬಹುದು ಅನ್ನೋ ಹೇಳಿಕೆಯನ್ನ ಇವರು ಕೊಟ್ಟಿದ್ದಾರೆ ಅಲ್ಲಿ ಪೊಲೀಸರ ಮುಂದೆ ಅಂತ ಗೊತ್ತಾಗಿದೆ. ಇನ್ನು ತಾಯಿ ಮಗನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಏರ್ಪೋರ್ಟ್ ಪೊಲೀಸರು. ತೀವ್ರ ರೀತಿಯಲ್ಲಿ ಈ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಕಣ್ತಪ್ಪಿನಿಂದ ಬಂದ್ಬಿಟ್ಟಿದೆ, ನಾನು ಅಮೆರಿಕ ಮಿಲಿಟರಿಯಲ್ಲಿ ಕೆಲಸವನ್ನ ಮಾಡ್ತಿರೋದು, ಆದ್ರೆ ಕಣ್ತಪ್ಪಿ ನನ್ನ ಬ್ಯಾಗ್ ಅಲ್ಲಿ 2 ಸಜೀವ ಗುಂಡು ಬಂದ್ಬಿಟ್ಟಿದೆ ಅನ್ನೋ ಮಾಹಿತಿಯನ್ನ ಅವ್ರು ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಆದ್ರೆ ನಿಜಕ್ಕೂ ಇದು ಕಣ್ತಪ್ಪಿ ಬಂದಿರೋದಾ ಅಥವಾ ಉದ್ದೇಶಪೂರ್ವಕವಾಗಿ ಬ್ಯಾಗಲ್ಲಿ ಹಾಕೊಂಡ್ ಬಂದಿದ್ರಾ? ಈ ಬಗ್ಗೆ ಪೊಲೀಸರು ತೀವ್ರ ರೀತಿಯಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಬಂದ್ಗೆ ಬೆಂಬಲ ನೀಡದಂತೆ ಗುಲಾಬಿ ಹೂ ನೀಡಿ ಮನವಿಯನ್ನ ಮಾಡಲಾಗ್ತಾ ಇದೆ. ಕರುನಾಡ ಸೇನೆಯಿಂದ ಸಾರ್ವಜನಿಕರಿಗೆ ಹೂವನ್ನ ಕೊಟ್ಟು ಮನವಿಯನ್ನ ವಿಶೇಷ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಕೆಆರ್ ಮಾರುಕಟ್ಟೆಯಲ್ಲಿ ಜನರಿಗೆ ಹೂ ನೀಡಿ ವಿಶ್ ಅನ್ನ ಮಾಡ್ತಾ ಇದ್ದಾರೆ. ಬಂದ್ಗೆ ಬೆಂಬಲ ಕೊಟ್ಟರೆ ನೀವು ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ, ಲಾಸ್ ಆಗುತ್ತೆ. ಯಾರೂ ಕೂಡ ಈ ಬಂದ್ಗೆ ಸಪೋರ್ಟ್ ಮಾಡಬೇಡಿ ಅಂತ ಹೂವನ್ನ ಕೊಟ್ಟು, ರೋಸ್ ಅನ್ನ ಕೊಟ್ಟು ಇದೀಗ ವಿಶೇಷ ರೀತಿಯಲ್ಲಿ ಮನವಿಯನ್ನ ಮಾಡಲಾಗ್ತಾ ಇದೆ. ಕೆಆರ್ ಮಾರ್ಕೆಟ್ ನಲ್ಲಿ ಬಂದ್ಗೆ ಬೆಂಬಲ ನೀವು ಕೊಟ್ಬಿಟ್ರೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಯಾರು ಕೂಡ ಬಂದ್ಗೆ ಸಪೋರ್ಟ್ ಮಾಡಬೇಡಿ ಅಂತ ಮನವಿಯನ್ನ ಅಲ್ಲಿ ವಿಶೇಷ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಗುಲಾಬಿ ಹೂವನ್ನ ನೀಡೋ ಮೂಲಕ ಶಾಂತಿ ಸಂದೇಶದ ರವಾನೆಯನ್ನ ಮಾಡಲಾಗ್ತಾ ಇದೆ ವಿಶೇಷ ರೀತಿಯಲ್ಲಿ. ನಾವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಸೊ ಬಂದ್ಗೆ ಯಾವುದೇ ಕಾರಣಕ್ಕೂ ಬೆಂಬಲ ಕೊಡಬೇಡಿ. ಈ ರೀತಿ ಬಂದೆಲ್ಲ ಮಾಡೋದ್ರಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ, ಫೈನಲಿ ನಮ್ಮ ದೇಶಕ್ಕೆ ಹೊಡೆತ ಬೀಳೋದು ಅನ್ನೋ ಮೆಸೇಜ್ ಅನ್ನ ಇದೀಗ ಅಲ್ಲಿ ಸಾರಲಾಗ್ತಾ ಇದೆ. ಕರುನಾಡ ಸೇನೆಯ ಕಾರ್ಯಕರ್ತರು ಈ ರೀತಿ ವಿಶೇಷವಾಗಿ ಹೂವನ್ನ ಕೊಟ್ಟು ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಂದ್ಗೆ ಯಾರು ಕೂಡ ಬೆಂಬಲ ಕೊಡಬಾರ್ದು ಅಂತ ಗುಲಾಬಿ ಹೂವನ್ನ ಕೊಟ್ಟು ಇದೀಗ ಕರುನಾಡ ಸೇನೆಯ ಕಾರ್ಯಕರ್ತರು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ನೀವು ಈ ರೀತಿ ಬಂದೆಲ್ಲ ಮಾಡ್ಬಿಟ್ರೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ, ಅದು ದೇಶದ ಆರ್ಥಿಕತೆ ಮೇಲೂ ಕೂಡ ಹೊಡೆತವನ್ನ ಕೊಡುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಬಂದ್ಗೆ ನೀವು ಬೆಂಬಲವನ್ನ ಕೊಡಬೇಡಿ, ಸಪೋರ್ಟ್ ಮಾಡಬೇಡಿ ಅಂತ ಅಲ್ಲಿ ಕರುನಾಡ ಸೇನೆಯ ಕಾರ್ಯಕರ್ತರು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಹೂವನ್ನ ಕೊಟ್ಟು, ಗುಲಾಬಿ ಹೂವನ್ನ ಸಾರ್ವಜನಿಕರಿಗೆ ಕೊಟ್ಟು ವಿಶೇಷ ರೀತಿಯಲ್ಲಿ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಸ್ಪಷ್ಟವಾಗಿ ಇಲ್ಲಿ ಶಾಂತಿ ಸಂದೇಶ ಸಾರುವಂತ ಒಂದು ಮೆಸೇಜ್ ಅನ್ನ ಕೂಡ ಈ ಸೇನೆಯ ಕಾರ್ಯಕರ್ತರು ಅಲ್ಲಿ ಕೊಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದ ನಾವು ಗಮನಿಸ್ತಾ ಇದ್ದೀವಿ. ಈಗ ಸಾರ್ವಜನಿಕರಿಗೂ ಕೂಡ ಈ ಬಂದ್ ಬೇಕಾಗಿಲ್ಲ, ಯಾಕಂದ್ರೆ ದಿನಗೂಲಿ ಕಾರ್ಮಿಕರು ಪಾಪ ಅವತ್ತೇ ದುಡಿಬೇಕು, ದುಡಿದ್ರೆ ಮಾತ್ರ ಆ ದಿನ ಹೊಟ್ಟೆಗೆ ಹಿಟ್ಟು. ಇಂಥ ಸಂದರ್ಭದಲ್ಲಿ ಈ ರೀತಿ ಬಂದೆಲ್ಲ ಮಾಡಿದ್ರೆ ಅವ್ರಿಗೇನೆ ಜಾಸ್ತಿ ಎಫೆಕ್ಟ್. ಅದಕ್ಕೋಸ್ಕರ ಜನ ಕೂಡ ಇದೀಗ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಬಂದ್ಗೆ. ಇನ್ನೊಂದ್ ಕಡೆ ಬೇಡ, ಸಪೋರ್ಟ್ ಮಾಡೋದೇ ಬೇಡ ಅಂತ ವಿಶೇಷ ರೀತಿಯಲ್ಲಿ ಹೂವನ್ನ ಕೊಟ್ಟು ಮನವಿಯನ್ನ ಮಾಡಲಾಗ್ತಾ ಇದೆ. ಇದು ಬೆಂಗಳೂರಿನ ವಿಚಾರವಾದ್ರೆ ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸದ್ಯಕ್ಕೆ ಸಿಚುವೇಶನ್ ಯಾವ ರೀತಿಯಾಗಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಮೈಸೂರಿಂದ ರಿಪೋರ್ಟರ್ ಪುಟ್ಟಪ್ಪ, ಹಾಗೇನೆ ಹುಬ್ಬಳ್ಳಿಯಿಂದ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್ ನಮ್ಮನ್ನ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುಟ್ಟಪ್ಪ, ಮೈಸೂರಲ್ಲಿ ಈಗ ಮುಷ್ಕರ ಸ್ಟಾರ್ಟ್ ಆಗ್ತಾ ಇದೆಯಾ, ಹೀಟಪ್ ಪಡ್ಕೊಳ್ತಾ ಇದೆಯಾ ಅಥವಾ ಯಥಾ ಪ್ರಕಾರವಾಗಿ ಎಲ್ಲವೂ ಕೂಡ ನಡೀತಾ ಇದೆ? ಯಾಕಂದ್ರೆ ಬೆಳಗ್ಗೆಯಿಂದ ನೀರಸ ಪ್ರತಿಕ್ರಿಯೆ ಇತ್ತು, ಸದ್ಯಕ್ಕೆ ಹೆಂಗಿದೆ ಸಿಚುವೇಶನ್ ಅಲ್ಲಿ?
ಶರ್ಮಿತಾ ಈಗಲೂ ಸಹ ಅದೇ ರೀತಿಯಾದಂತಹ ನೀರಸ ಪ್ರತಿಕ್ರಿಯೆ ಮುಂದುವರಿತಾ ಇದೆ ಅಂತ ಹೇಳ್ಬೋದು. ಶಾಲಾ ಕಾಲೇಜುಗಳು ಆರಂಭವಾಗಿದೆ ಮತ್ತು ಸಂಚಾರ ವ್ಯವಸ್ಥೆ ಸಹ ಎಂದಿನಂತೆ ಆರಂಭವಾಗಿದೆ. ಇನ್ನು ದಿನನಿತ್ಯದ ಕಾರ್ಯಚಟುವಟಿಕೆಗಳು ಸಹ ಈಗಷ್ಟೇ ಆರಂಭವಾಗ್ತಾ ಇದೆ ಅಂತ ಹೇಳ್ಬೋದು. ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲದೆ ಮೈಸೂರಿನಲ್ಲಿ ಜನಜೀವನ ಸಾಗ್ತಾ ಇದೆ. ನಾವೀಗ ಮೈಸೂರಿನ ದೇವರಾಜ ಮಾರ್ಕೆಟ್ ಮುಂಭಾಗದಲ್ಲಿ ನಿಂತಿದ್ದೇವೆ. ದೇವರಾಜ ಮಾರ್ಕೆಟ್ ದಿನನಿತ್ಯ ಸುಮಾರು 9 ಗಂಟೆ ಹೊತ್ತಿಗೆ ಆರಂಭ ಆಗುತ್ತೆ. ಇಡೀ ದಿನ ತೆರೆದಿರುವಂತಹ ಮಾರ್ಕೆಟ್ ಇದು. ಈ ಒಂದು ಮಾರ್ಕೆಟ್ ಇವತ್ತು ತನ್ನ ಕಾರ್ಯವನ್ನ ಮುಂದುವರಿಸ್ತಾ ಇದೆ. ನಾವು ದೃಶ್ಯಗಳು ಸಹ ನೋಡಬಹುದು. ಎಲ್ಲರೂ ಸಹ ಸಾರ್ವಜನಿಕರು ಬಂದು ಮಾರ್ಕೆಟ್ ನಲ್ಲಿ ತಮಗೆ ಬೇಕಾದಂತಹ ವಸ್ತುಗಳನ್ನ ಕೊಳ್ತಾ ಇದ್ದಾರೆ. ಮುಂದಿನ 14ನೇ ತಾರೀಕು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಹಬ್ಬಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಸಹ ಮಾಡ್ಕೊಳ್ತಾ ಇದ್ದಾರೆ. ಹಣ್ಣು, ತರಕಾರಿ, ಹೂವು ಎಲ್ಲ ರೀತಿಯಾದಂತಹ ವ್ಯಾಪಾರಗಳು ಸಹ ಮಾರ್ಕೆಟ್ ನಲ್ಲಿ ಮುಂದುವರಿತಾ ಇದೆ. ಮಾರ್ಕೆಟ್ ನ ಒಳಭಾಗದ ದೃಶ್ಯಗಳನ್ನು ಸಹ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಮಾರ್ಕೆಟ್ ನ ಒಳಭಾಗದಲ್ಲೂ ಸಹ ಎಲ್ಲ ಅಂಗಡಿಗಳು ಸಹ ಓಪನ್ ಆಗಿದೆ. ಯಾವುದೇ ರೀತಿಯಾದಂತಹ ಚಟುವಟಿಕೆ ಇಲ್ಲಿ ತಡೆ ಆಗಿಲ್ಲ ಮತ್ತು ಸಾರ್ವಜನಿಕರು ಕಡಿಮೆ ಇದ್ದಾರೆ ಅನ್ನೋದನ್ನ ಬಿಟ್ರೆ ಬೆಳಿಗ್ಗೆಯಿಂದ ವ್ಯಾಪಾರ ವಹಿವಾಟಿನಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಸದ್ಯಕ್ಕೆ ಉಂಟಾಗಿಲ್ಲ. ಇಡೀ ಮಾರ್ಕೆಟ್ ಓಪನ್ ಆಗಿದೆ. ಇವತ್ತು ಇಡೀ ದಿನ ಮಾರ್ಕೆಟ್ ತೆರೆದಿರ್ತದೆ. ಹಾಗಾಗಿ ಮಾರ್ಕೆಟ್ ವಿಚಾರ, ವ್ಯಾಪಾರ ವಹಿವಾಟಿಗೆ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಈವರೆಗೂ ಸಹ ಉಂಟಾಗಿಲ್ಲ. ಒಟ್ಟಾರೆ ಮೈಸೂರಿನಲ್ಲಿ ಒಂದು ಹಂತದಲ್ಲಿ ಮುಷ್ಕರಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಎಲ್ಲಾ ರೀತಿಯಲ್ಲೂ ಸಹಜ ಪ್ರಕ್ರಿಯೆ ಇರೋದ್ರಿಂದ ಕೇವಲ ಮುಷ್ಕರಕ್ಕಷ್ಟೇ ಈ ಒಂದು ಬಂದ್ ಸೀಮಿತವಾಗುತ್ತಾ ಅನ್ನೋ ಒಂದು ಅನುಮಾನವೂ ಸಹ ವ್ಯಕ್ತವಾಗ್ತಾ ಇದೆ. 10:30 ನಂತರ ಮುಷ್ಕರ ಆರಂಭ ಆಗುತ್ತೆ. ಜೆಕೆ ಮೈದಾನದಿಂದ ಟೌನ್ ಹಾಲ್ ವರೆಗೂ ಒಂದು ಬೃಹತ್ ಮೆರವಣಿಗೆಯನ್ನು ನಡೆಸುವಂತಹ ಕಾರ್ಮಿಕ ಸಂಘಟನೆಗಳು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆ ಆಗ್ರಹವನ್ನ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಹ ಸಲ್ಲಿಸ್ತಾರೆ. ಅದನ್ನ ಹೊರತುಪಡಿಸಿದ್ರೆ ಭಾರತ್ ಬಂದ್ನ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಸದ್ಯಕ್ಕೆ ಮೈಸೂರಿನಲ್ಲಿ ಕಾಣಸಿಗ್ತಾ ಇಲ್ಲ. ಶರ್ಮಿತಾ, ಫೈನ್. ಬಿಯಾನ್ ಲೈನ್ ಪುಟ್ಟಪ್ಪ, ಇನ್ನು ಹುಬ್ಬಳ್ಳಿಗೆ ಹೋಗ್ಬಿಡೋಣ ನೇರವಾಗಿ. ಪರಶುರಾಮ್ ತಹಶೀಲ್ದಾರ್, ಈಗ ಮುಷ್ಕರದ ಬಿಸಿ ಏನಾದ್ರೂ ತಟ್ತಾ ಇದೆಯಾ? ಯಥಾ ಪ್ರಕಾರ ಬೆಳಿಗ್ಗೆಯಿಂದ ನೋಡ್ತಾ ಇದ್ವಿ ಹುಬ್ಬಳ್ಳಿಯಲ್ಲೂ ಕೂಡ ಜನಜೀವನ ಸಾಗ್ತಾ ಇತ್ತು. ಇನ್ನು ಮುಷ್ಕರದ ವಿಚಾರವಾಗಿ ಈಗ ಏನಾದ್ರೂ ಅಲ್ಲಿ ಸ್ಟಾರ್ಟ್ ಆಗಿದೆಯಾ? ಹೆಂಗೆ? ಶರ್ಮಿತಾ, ಏನು ಹುಬ್ಬಳ್ಳಿಯಲ್ಲಿ ಮುಷ್ಕರದ ಬಿಸಿ ತಟ್ಟಿಲ್ಲ ಅಂತಾನೆ ಹೇಳ್ಬೋದು. ಈಗಾಗಲೇ ಪೆಟ್ರೋಲ್ ಬಂಪ್ಗಳು ಬೆಳಗ್ಗೆಯಿಂದ ತೆರೆದಿದ್ದು ಎಂದಿನಂತೆ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾವೆ. ದೃಶ್ಯದಲ್ಲಿ ಗಮನಿಸಬಹುದು, ಏನು ಪೆಟ್ರೋಲ್ ಬಂಕ್ನ ಸಿಬ್ಬಂದಿ ಬೆಳಗ್ಗೆಯಿಂದ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಈಗಾಗಲೇ ಏನು ವಾಹನಗಳು ರಸ್ತೆಗಿಳಿದಿರುವುದರಿಂದಾಗಿ ಕಾರುಗಳು, ಬೈಕ್ಗಳು ಸೇರಿದಂತೆ ಖಾಸಗಿ ವಾಹನಗಳ ಏನು ಚಾಲಕರಿದ್ದಾರೆ ಅವರೆಲ್ಲ ಬಂದು ಪೆಟ್ರೋಲ್ಗಳನ್ನು ತಮ್ಮ ವಾಹನಕ್ಕೆ ಭರ್ತಿ ಮಾಡ್ಕೊಳ್ತಾ ಇರೋದು ಕಂಡು ಬರ್ತಾ ಇದೆ. ಇವತ್ತು ಪೆಟ್ರೋಲ್ ದರ 78 ರೂಪಾಯಿ 22 ಪೈಸೆ ಇದೆ ಪ್ರತಿ ಲೀಟರ್ಗೆ. ಜೊತೆಗೆ ಡೀಸೆಲ್ ದರ 71 ರೂಪಾಯಿ 6 ಪೈಸೆ ಇದೆ. ಏನು ನಿನ್ನೆ ಕೂಡ ಇದೇ ದರ ಇತ್ತು. ಇವತ್ತು ದರದಲ್ಲಿಯೂ ಏರಿಕೆ ಬಿಸಿ ಅವರಿಗೆ ತಟ್ಟಿಲ್ಲ ಅಂತಾನೆ ಹೇಳ್ಬೋದು. ನಮ್ಮ ಜೊತೆಗೆ ಪೆಟ್ರೋಲ್ ಬಂಪ್ನ ಒಬ್ಬ ಮ್ಯಾನೇಜರ್ ಇದ್ದಾರೆ, ಮಂಜುನಾಥ್ ಅಂತ, ಅವ್ರನ್ನ ಮಾತಾಡಿಸ್ತೀನಿ. ಹೇಳ್ರಿ, ಇವತ್ತೇನು ಬಂದ್ ಕರೆ ಕೊಡ್ಲಾಗಿತ್ತು, ಅದರಿಂದ ಏನಾದ್ರು ನಿಮ್ಗೆ ಬಿಸಿ ತಟ್ಟಿದೆಯಾ? ಮುಷ್ಕರದ ಏನಾದ್ರು ವಾಹನ ಸಂಚಾರ ಕಡಿಮೆ ಆಗಿದೆಯಾ ಏನಂತ? ಏನಿಲ್ಲ, ಡೈಲಿ ಆಸ್ ಯೂಶುವಲ್ ಆಗಿದೆ, ಹಾಗೇ ಇದೆ. ಬೆಳಗ್ಗೆ ಮಾರ್ನಿಂಗ್ 6 ಗಂಟೆಯಿಂದ ನಮ್ಗೆ ಬರೋ ವಾಹನ ಎಲ್ಲ ಸೇಮ್ ಬರ್ತಾ ಇದ್ದಾವೆ. ಯಾವುದೇ ಥರ ಮುಷ್ಕರಕ್ಕೆ ನಮಗೆ ಏನು ಅನುಮತಿ ಬಂದಿಲ್ಲ, ಬಂದ್ ಮಾಡ್ರಿ ಅಂತಂದ. ಯಾರು ಬಂದು ನಮ್ಗೆ ಏನು ಹೇಳಿಲ್ಲ. ಒಟ್ಟಾರೆಯಾಗಿ ಏನು ಮುಷ್ಕರ ಇರೋದ್ರಿಂದಾಗಿ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇರೋದ್ರಿಂದಾಗಿ ಅವರು ಬಂದ್ಗೆ ಕರೆ ಕೊಟ್ಟಿಲ್ಲ. ಹೀಗಾಗಿ ಪೆಟ್ರೋಲ್ ಬಂಪ್ ಸೇರಿದಂತೆ ಯಾವುದೇ ಅಂಗಡಿ ಮುಂಗಟ್ಟುಗಳಾಗಿರಬಹುದು, ಜೊತೆಗೆ ಏನು ಬೇರೆ ಬೇರೆ ಕಡೆ ಅಂಗಡಿಗಳು ಏನಿದೆ ತೆರೆದುಕೊಂಡಿದ್ದಾವೆ ಅವರ ಬಳಿ ಯಾರು ಪ್ರತಿಭಟನಾಕಾರರು ಬಂದು ಮನವಿಯನ್ನು ಕೂಡ ಮಾಡಿಕೊಂಡಿಲ್ಲ, ಬಂದ್ಗೆ ಕರೆ ಕೂಡ ಕೊಟ್ಟಿಲ್ಲ. ಹೀಗಾಗಿ ಎಂದಿನಂತೆ ಸಹಜ ಸ್ಥಿತಿಯತ್ತ ಹುಬ್ಬಳ್ಳಿಯಲ್ಲಿ ಜನಜೀವನ ಇರುವುದು ಕಂಡು ಬರ್ತಾ ಇದೆ. ಶರ್ಮಿತಾ, ಥ್ಯಾಂಕ್ ಯು ಪರಶುರಾಮ್ ತಹಶೀಲ್ದಾರ್, ಹುಬ್ಬಳ್ಳಿನ ಸಿಚುವೇಶನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಪುಟ್ಟಪ್ಪ, ಮೈಸೂರಿನ ಸ್ಥಿತಿಗತಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟರು. ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ರಾಜ್ಯದ ಸ್ಥಿತಿಗತಿ ಬಗ್ಗೆ ಬೆಳಗ್ಗೆಯಿಂದ ಮಾಹಿತಿಯನ್ನು ಕೊಡ್ತಾನೆ ಇದ್ದೀವಿ. ಈ ಕ್ಷಣಕ್ಕೂ ಕೂಡ ನೀರಸ ಪ್ರತಿಕ್ರಿಯೆನೇ ಈ ಮುಷ್ಕರಕ್ಕಾಗ್ಲಿ ಬಂದ್ಗೆ ಇದೀಗ ವ್ಯಕ್ತವಾಗ್ತಿರೋದು. ಇನ್ನು ಬಿಜೆಪಿಯೇತರ ಆಡಳಿತ ಇದೆಯಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಬಂದ್ನ ಬಿಸಿ ಕೊಂಚ ಮಟ್ಟಿಗೆ ಜೋರಾಗೇ ಇದೆ. ಎಲ್ಲೆಲ್ಲಿ ಪ್ರತಿಭಟನೆ ನಡೀತಾ ಇದೆ, ಈ ಬಿಸಿ ಜೋರಾಗಿದೆ, ಆ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಬ್ರೇಕ್ ಆದ್ಮೇಲೆ.